ಗುರುಭ್ಯೋ ನಮಃ. ಅತ್ಯಂತ ಸುದಿನವಾದ ಉತ್ತಮ ಪರ್ವಕಾಲ. ಇವತ್ತು ಶ್ರೀಮದ್ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ 405ನೇ ಪಟ್ಟಾಭಿಷೇಕ. ಸನ್ಯಾಸತ್ವವನ್ನು ಸ್ವೀಕಾರವನ್ನು ಮಾಡಿ ಎಲ್ಲ ಜಗತ್ತಿಗೆ ವಾಯುದೇವರ ಪರಮಾತ್ಮನ ಹರಿಸರ್ವೋತ್ತಮತ್ವದ ಚಿಂತನೆ, ವಾಯುಜೀವೋತ್ತಮತ್ವದ ಚಿಂತನೆ, ಮಹಾಲಕ್ಷ್ಮೀ ದೇವಿಯ ಸಕಲ ದೇವತೆಗಳ ತಾರತಮ್ಯವನ್ನು ತಿಳಿಸಿಕೊಟ್ಟು ಭಗವಂತನನ್ನು, ಗುರುಗಳನ್ನು ಯಾವ ರೀತಿಯಾಗಿ ಆರಾಧನೆಯನ್ನು ಮಾಡಬೇಕು ಅಂತ ಹೇಳಿ ಉತ್ತಮ ರೀತಿಯಲ್ಲಿ ಜಗತ್ತಿಗೆ ತಿಳಿಸಿಕೊಟ್ಟಿರತಕ್ಕಂತಹ ರಾಘವೇಂದ್ರ ಸ್ವಾಮಿಗಳು. ರಾಘವೇಂದ್ರ ಸ್ವಾಮಿಗಳಿಗೆ ಕಲ್ಪವೃಕ್ಷ ಕಾಮಧೇನುಗಳು ಅಂತ ಅಪ್ಪಣ್ಣಾಚಾರ್ಯ ಹೇಳ್ತಾರೆ. ದುರ್ವಾದಿಧ್ವಾಂತರವ ಏ ವೈಷ್ಣವೇಂದೀ ವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ರಾಘವೇಂದ್ರ ಸ್ವಾಮಿಗಳು ಕೇವಲ ಶಕ್ತಿಯಲ್ಲ, ಕೇವಲ ಸನ್ಯಾಸಿಗಳಲ್ಲ, ಕೇವಲ ಬಂದ ಭಕ್ತರಿಗೆ ಅನುಗ್ರಹವನ್ನು ಮಾಡುವರಷ್ಟೇ ಅಲ್ಲ, ಎಲ್ಲ ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿಯನ್ನು ಮಾಡಿಸುವರು. ಯಾರು ಭಗವಂತನನ್ನು ಆರಾಧನೆಯನ್ನು ಮಾಡುವುದಿಲ್ಲವೋ, ಯಾರು ಗುರುಗಳ ಮೇಲೆ ವಿಶ್ವಾಸವಿಲ್ಲವೋ ಅಂಥವರಿಗೆ ಗುರುಗಳ ಮೇಲೆ, ಭಗವಂತನ ಮೇಲೆ ವಿಶ್ವಾಸವನ್ನು ವಿಡಿಸಿ ಸಾಧನವನ್ನು ಮಾಡುವುದಕ್ಕಾಗಿ ಮಾರ್ಗದಲ್ಲಿ ಕಳಿಸಿಕೊಡುವಂಥವರು ರಾಘವೇಂದ್ರ ಸ್ವಾಮಿಗಳು. ಅದಕ್ಕಾಗಿ ಅವರಿಗೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಅವರ ಶ್ಲೋಕವನ್ನು ಪಠನೆಯನ್ನು ಮಾಡಿದರೆ ಯಾವ ಮನುಷ್ಯ ಸುಳ್ಳಾಗಿ ಮಾತಾಡ್ತಾನೋ ಅವನಿಗೂ ಸತ್ಯದ ದಾರಿಯನ್ನು ನಡೆಸಿಕೊಡುತ್ತಾರೆ. ಇನ್ನು ಅವರು ಯಾವಾಗಲೂ ಕೂಡ ಸತ್ಯ ಧರ್ಮದಲ್ಲಿ, ಸತ್ಯವಾಗಿ ಧರ್ಮದಲ್ಲಿ ನಿರತರಾದವರು. ಪರಮಾತ್ಮನ ಬಗ್ಗೆ ಎಲ್ಲವನ್ನೂ ತಿಳಿದುಕೊಂಡು ಪ್ರಣವ ಮಂತ್ರ ಉಪಾಸನವನ್ನು ಮಾಡಿ ಮೂಲರಾಮದೇವರನ್ನು ಪೂಜೆಯನ್ನು ಮಾಡಿ ಭಕ್ತಾದಿಗಳಿಗೆ ಅನುಗ್ರಹವನ್ನು ಮಾಡುವಂಥವರು ರಾಘವೇಂದ್ರ ಸ್ವಾಮಿಗಳು. ಪೂಜ್ಯಾಯ, ಅದಕ್ಕಾಗಿ ಅವರಿಗೆ ನಾವು ಪೂಜ್ಯರು ಅಂತ ಕರೀತೇವೆ. ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ. ರಥಾಯ ಚ ಅಂತಂದರೆ ಒಂದು ರಥ. ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಯಾವ ರೀತಿಯಾಗಿ ಸಾರಥ್ಯವನ್ನು ಮಾಡಿದನೋ ಧರ್ಮದ ಹಾದಿಯಲ್ಲಿ, ಹಾಗೆ ನಮ್ಮನ್ನು ಕೂಡ ರಥದಲ್ಲಿ ಕುಳಿಸಿಕೊಂಡು, ಎಂಥ ರಥ? 7 ಕುದುರೆಯ ರಥ, ಸಪ್ತಾಶ್ವಾರಡ ರಥಾರೂಢಂ ಅಂತ ಒಂದು ವಾಕ್ಯ. ಹಾಗಾಗಿ 7 ರಥ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳನ್ನು ಬಿಡಿಸಿ ಪರಮಾತ್ಮನ ಹಾದಿಯ ಕಡೆಗೆ ಸೂರ್ಯದೇವರ ಬೆಳಕನ್ನು ತರಿಸುತ್ತಾರೆ. ಹೇಗೆ ಆ ಸೂರ್ಯದೇವರು ಪ್ರಕಾಶಮಯವಾಗಿರ್ತಕ್ಕಂಥ ತಮ್ಮ ಪ್ರಕಾಶವನ್ನು ದೇಶದಲ್ಲಿ ಹೇಗಿಡ್ತಾರೋ ಹಾಗೆ ರಾಘವೇಂದ್ರ ಸ್ವಾಮಿಗಳ ಪ್ರಕಾಶವೂ ಕೂಡ ಎಲ್ಲ ಜಗತ್ತಿಗೂ ಕೂಡ ತಿಳಿಸಿ, ವಿಶೇಷವಾಗಿ ಎಲ್ಲ ಭಕ್ತಾದಿಗಳಿಗೂ ಕೂಡ ಭಗವಂತನ ಹತ್ತಿರ ಕರೆದುಕೊಂಡು ಹೋಗುವಂಥವರು ರಾಘವೇಂದ್ರ ಸ್ವಾಮಿಗಳು. ಸತ್ಯಧರ್ಮ ರಥಾಯ ಚ ಭಜತಾಂ, ಅಂತಹ ಗುರುಗಳಿಗೆ ಭಜತಾಂ ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿ, ಕಲ್ಪವೃಕ್ಷಾಯ, ಕೇವಲ ನಮಸ್ಕಾರವನ್ನು ಮಾಡಿರಿ ಅಂತೇಳಿ ಹೇಳಿಲ್ಲ, ಭಜತಾಂ ಕಲ್ಪವೃಕ್ಷಾಯ, ಭಕ್ತಿಯಿಂದ, ಅತ್ಯಂತ ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿ, ಕಲ್ಪವೃಕ್ಷಾಯ, ಕಲ್ಪವೃಕ್ಷ ಕಾಮಧೇನುಗಳು. ಕಲ್ಪವೃಕ್ಷ ಅಂದರೆ ಸಮುದ್ರ ಮಥನ ಕಾಲದಲ್ಲಿ ಕಲ್ಪವೃಕ್ಷ ಅಂತ ಒಂದು ವೃಕ್ಷ ಉದ್ಭವವಾಯಿತು, ಅವತಾರವಾಯಿತು. ಆ ಕಲ್ಪವೃಕ್ಷ ಕಾಮಧೇನು ಎಂಬಂತಹ ಆಕಳು ಎಲ್ಲವನ್ನೂ ಕೂಡ ಕೊಡ್ತಿತ್ತಂತೆ. ಆದರೆ ನಮ್ಮ ರಾಘವೇಂದ್ರ ಸ್ವಾಮಿಗಳು ಕಲಿಯುಗದ ಕಲ್ಪವೃಕ್ಷ ಕಾಮಧೇನುಗಳು. ನಾವೇನನ್ನೇ ಕೇಳಿದರೂ ಕೂಡ ಧರ್ಮ ಮಾರ್ಗದಲ್ಲಿ ನಾವೇನನ್ನೇ ಕೇಳಿದರೂ ಕೂಡ ಯಾವುದನ್ನೂ ಕೂಡ ಇಲ್ಲ ಅಂತನ್ನೋದಿಲ್ಲ. ಹಾಗಾಗಿ ವಿಶೇಷವಾಗಿ ಕಲ್ಪವೃಕ್ಷ ಕಾಮಧೇನುಗಳಾದ ಶ್ರೀಮದ್ ರಾಘವೇಂದ್ರ ಸ್ವಾಮಿಗಳು ನಮಗೆ ಅತ್ಯಂತವಾದ ಉಪಕಾರವನ್ನು ಮಾಡಿ, ಶ್ರೀಮದ್ ಆಚಾರ್ಯರ ವೇದಶಾಸ್ತ್ರಗಳ, ಸುಧಾದಿ ಗ್ರಂಥಗಳ, ನ್ಯಾಯಾಮೃತಾದಿ ಗ್ರಂಥಗಳ ಅಷ್ಟೇ ಅಲ್ಲ, ದೇವರ ಪೂಜಾದಿಗಳನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿಯೂ ಕೂಡ ತಿಳಿಸಿಕೊಟ್ರು. ಒಂದು ಕಥೆಯನ್ನು ಹೇಳ್ತೇನೆ. ರಾಘವೇಂದ್ರ ಸ್ವಾಮಿಗಳು ಈ ತುಳಸಿಯನ್ನು ಇರಿಸ್ತಾ ಇರ್ತಾರೆ ಮೂಲರಾಮದೇವರ ಪೂಜೆಯ ವೇಳೆ ತುಳಸಿಯನ್ನು ಇರಿಸ್ತಾ ಇರಬೇಕಾದರೆ
ಆ ತುಳಸಿಯ ಮೇಲೆ ಒಂದು ಮಂಜರಿ ಅಂತ ಕರೀತಾರೆ. ಆ ಮಂಜರಿಯನ್ನು ಇರಿಸ್ತಾ ಇರಬೇಕಾದ್ರೆ ಭಗವಂತನ ಮೇಲೆ ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ತತ್ವವನ್ನು ತಿಳಿಸಿಕೊಡಬೇಕು ಅಂಥೇಳಿ ತತ್ವಮಂಜರಿ ಎಂಬಂತಹ ಪುಸ್ತಕವನ್ನು ಬಿಡುಗಡೆ ಮಾಡಿ ಪರಮಾತ್ಮನ ಬಗ್ಗೆ ತಿಳಿಸಿಕೊಟ್ಟವರು ನಮ್ಮ ರಾಘವೇಂದ್ರ ಸ್ವಾಮಿಗಳು. ಅಷ್ಟೇ ಅಲ್ಲ, ಪೂಜಾ ಕಾಲದಲ್ಲಿಯೂ ಕೂಡ ನಂದಾದೀಪ ಅಂತ ತುಪ್ಪದ ದೀಪವನ್ನು ಹಚ್ಚಿದರು. ತುಪ್ಪದ ದೀಪವನ್ನು ಹಚ್ಚಿದಾಗ ಭಗವಂತನ ಮೇಲೆ ವಿಶೇಷವಾಗಿರ್ತಕ್ಕಂತಹ ಭಾವದೀಪ ಎಂಬಂತಹ ಗ್ರಂಥವನ್ನು ಕೂಡ ರಚನೆಯನ್ನು ಮಾಡಿ ನಮ್ಮೆಲ್ಲರಿಗೂ ಕೂಡ ಉದ್ಧಾರವನ್ನು ಮಾಡಿದ ರಾಘವೇಂದ್ರ ಸ್ವಾಮಿಗಳು. ಅಂತಹ ರಾಘವೇಂದ್ರ ಸ್ವಾಮಿಗಳ 405ನೇ ಪಟ್ಟಾಭಿಷೇಕ. ಇದು ಅತ್ಯಂತವಾದ ಪರ್ವಕಾಲ. ಪರ್ವಕಾಲ ಅಂದರೆ ಉತ್ತರಾಯಣ ದಕ್ಷಿಣಾಯನ ಗ್ರಹಣ ಅಷ್ಟೇ ಅಲ್ಲ, ಗುರುಗಳ ಆರಾಧನೆ ಬಂದರೂ ಕೂಡ ಇದು ನಮಗೆ ಪರ್ವಕಾಲ. ಯಾವುದೇ ಗುರುಗಳಾಗಲಿ, ರಾಘವೇಂದ್ರ ಸ್ವಾಮಿಗಳೇ ಆಗಲಿ, ಶ್ರೀಪಾದರಾಜರಾಗಲಿ, ವ್ಯಾಸರಾಜರಾಗಲಿ, ರಘುತ್ತಮ ತೀರ್ಥರಾಗಲಿ, ಸತ್ಯಪ್ರಮೋದ್ ತೀರ್ಥರಾಗಲಿ, ಅಥವಾ ಶ್ರೀಪಾದರ ಯಾರೇ ಗುರುಗಳ ಆರಾಧನೆಯನ್ನು ಮಾಡಿದರೂ ಕೂಡ ಇದು ಪರ್ವಕಾಲ.